ನನಗೆ ಲವ್ ಪ್ರಪೋಸ್ ಮಾಡಿದ್ರು ಶೈಲು. ಏನು? ವಿರಾಟ್ ಸರ್ ನನಗೆ ಪ್ರಪೋಸ್ ಮಾಡಿದ್ರಾ? ಅದಕ್ಕೆ ನೀನೇನು ಹೇಳ್ದೆ? ಏನ್ ಹೇಳ್ತೀನಿ? ಆ ಆಲೋಚನೆ ನನಗಿರತ್ತ ಶೈಲು. ಅದಕ್ಕೆ ರಿಜೆಕ್ಟ್ ಮಾಡಿದೆ. ನನ್ನ ಕತೆ ಒಂದು ನರ್ಕ. ಈಗ ಅನುಭವಿಸ್ತಿರೋದೇ ಹೆಚ್ಚು. ಇನ್ನು ನನ್ನ ಭವಿಷ್ಯ ಹೇಗಿರುತ್ತೋ ಏನೋ, ಇದ್ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಇವುಗಳ ಮಧ್ಯೆ ನನ್ನ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಅವ್ರಿಗೇನು ಹೇಳಕ್ಕೂ ಆಗಲ್ಲ. ಅವ್ರ ಮಾತನ್ನ ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಧೈರ್ಯದಿಂದನೇ ಬೇಡ ಅಂತ ಹೇಳ್ಬಿಟ್ಟೆ ಶೈಲು. ನೀನು ಹೇಳಿದ್ ಕರೆಕ್ಟೇ. ನೀನು ತಪ್ಪು ಅನ್ಕೊಂಡಿದ್ರು ಸರಿ, ಆದ್ರೆ ವಿರಾಟ್ ಸರ್ ಇಷ್ಟು ಸಡನ್ ಆಗಿ ಅವ್ರ ಮನ್ಸಲ್ಲಿರೋ ಮಾತನ್ನೆಲ್ಲ ಹೇಳಿದ್ರು ಅಂದ್ರೆ ತುಂಬಾ ದಿನದಿಂದ ನಿನ್ನ ಇಷ್ಟ ಪಡ್ತಿದ್ದಾರೆ ಅಂತಾನೆ ಅಲ್ವಾ? ಅವ್ರ ನಡವಳಿಕೆನ ನೀನ್ ಗಮನಿಸಿರ್ತೀಯ ಅಲ್ವಾ ಮಧು? ಇಲ್ಲ ಶೈಲು, ಅವ್ರು ನನ್ನ ವಿಷಯದಲ್ಲಿ ಬದಲಾಗಿದ್ದಾರೆ ಅಂತ ನನಗೆ ಗೊತ್ತು. ನನ್ನ ವರ್ಕ್ ಇಷ್ಟ ಆಗಿ, ನನ್ನ ಬಿಹೇವಿಯರ್ ಇಷ್ಟ ಆಗಿ ಸ್ವಲ್ಪ ಅಭಿಮಾನದಿಂದ ನಡ್ಕೋತಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಅವ್ರ ಮನ್ಸಲ್ಲಿ ಈ ತರ ಒಂದು ಉದ್ದೇಶ ಇರತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತಿಳ್ಕೊಳಕ್ ಪ್ರಯತ್ನ ಕೂಡ ಪಡ್ಲಿಲ್ಲ. ನನಗೆ ಯಾವತ್ತೂ ಈ ತರ ಅನ್ಸೇ ಇರ್ಲಿಲ್ಲ ಮಧು. ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ವರ್ಕ್ ಮೈಂಡೆಡ್, ಯಾರ ಹತ್ರನೂ ಅಷ್ಟೊಂದು ಫ್ರೆಂಡ್ಲಿ ಆಗಿರ್ತಾರೆ ಅಂತಾನೂ ಅನ್ಸಲ್ಲ. ಅಂತ ವಿರಾಟ್ ಸರ್ ನಿನಗೆ ಪ್ರಪೋಸ್ ಮಾಡ್ತಾರೆ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಏನೇ ಆಗ್ಲಿ ಅವ್ರು ಸ್ವಲ್ಪ ಅವಸರ ಪಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲ ಶೈಲು, ಅವಸರ ಪಟ್ಟಿರ್ಬೋದು. ಆದ್ರೆ ಅವಸರ ಪಟ್ಟಿರೋದ್ರಿಂದ ನಾನು ಅದಕ್ಕೆ ಸ್ವಲ್ಪ ಕಾರಣ ಆಗಿದ್ದೀನೇನೋ ಅನಿಸ್ತಿದೆ. ಅದ್ ಹೇಗೆ ಮಧು? ಅದಕ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ? ವಿರಾಟ್ ಅವ್ರಮ್ಮ ನನ್ನನ್ನು ಅಭಿಮಾನಿಸೋದು, ನನ್ನನ್ನು ಅವ್ರ ಮನೆಯಲ್ಲಿ ಒಬ್ರಾಗಿ ನೋಡ್ಕೊಳ್ಳೋದು, ಪ್ರತಿ ಹಬ್ಬಕ್ಕೆ ನನ್ನನ್ನು ಕರೆಯೋದು, ನಾನು ಹೋಗೋದು, ಆ ಮನೆಯವ್ರ ಎಲ್ರ ಜೊತೆ ಚೆನ್ನಾಗಿ ಬೆರೆಯೋದು, ಎಲ್ಲ ಕೆಲಸಗಳು ಅವ್ರು ಇಷ್ಟಪಟ್ಟಂಗೆ ಆಗಿದೆ ಅಲ್ಲ ಶೈಲು. ಅಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ನನ್ನ ಮೇಲೆ ಆ ಥರ ಫೀಲಿಂಗ್ಸ್ ಬಂದಿರ್ಬೋದೇನೋ. ನಾನು ಏನು ಅಂತ ಗೊತ್ತಿರೋ ನಾನೇ ಸ್ವಲ್ಪ ಲಿಮಿಟಲ್ಲಿ ಇರಬೇಕಾಗಿತ್ತು. ಸರಿ ಬಿಡು, ಆದ್ರೆ ಯಾರಿಗೆ ಗೊತ್ತಿರತ್ತೆ ಹೀಗೆಲ್ಲ ಆಗೋಗತ್ತೆ ಅಂತ? ಯಾವ್ದು ಏನೇ ಆದರೂ ಅವ್ರು ನೋವು ಪಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಶೈಲು. ಅವ್ರು ನೋಡಿದ್ರೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ದಾರೆ, ನೀನ್ ಬೇರೆ ರಿಜೆಕ್ಟ್ ಮಾಡಿದ್ಯಾ. ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ.